ಆದರ್ಶ ಶಿಕ್ಷಕ, ಮಹಾನ್ ದಾರ್ಶನಿಕ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಲೇಖಕರು ಡಾಕ್ಟರ್ ಪಾರ್ವತಿ ಜಿ ಐತಾಳ್. ಆದರ್ಶ ಶಿಕ್ಷಕ, ಮಹಾನ್ ದಾರ್ಶನಿಕ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸುಮಾರು 1905ರ ಆಸುಪಾಸು ಮದರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿಎಗೆ ಸೇರಲೆಂದು ಯುವಕನೊಬ್ಬ ಬಂದ. ಮುಖದ ತುಂಬ ಬೆಳಗುತ್ತಿರುವ ಸಾತ್ವಿಕ ಕಳೆಯ ಮಿನುಗು ನೇತ್ರಗಳ ಯುವಕ. ಬಿಎ ಮಾಡಬೇಕಿದ್ದರೆ ಯಾವುದಾದರೊಂದು ವಿಷಯವನ್ನು ಆಳವಾದ ಅಧ್ಯಯನಕ್ಕಾಗಿ ಆಯ್ದುಕೊಳ್ಳಲೇಬೇಕೆಂಬುದು ಅವನಿಗೆ ಆಗಷ್ಟೇ ತಿಳಿಯಿತು. ಮಾರ್ಗದರ್ಶನ ಮಾಡಲು ಯಾರೂ ಇರಲಿಲ್ಲ. ಅಂಥ ದೊಡ್ಡ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೀಟು ಸಿಕ್ಕಿದ್ದೇ ಒಂದು ಹೆಮ್ಮೆಯ ವಿಷಯ. ಅಂಥದ್ದರಲ್ಲಿ ಸೀಟು ಸಿಕ್ಕಿದ ನಂತರ ವಿಷಯದ ಆಯ್ಕೆಯ ಸಮಸ್ಯೆ ಎದುರಾಗಬೇಕೇ? ಯುವಕನಿಗೆ 2 ರಾತ್ರಿ ನಿದ್ರೆ ಹತ್ತಲಿಲ್ಲ. ಅಷ್ಟರಲ್ಲಿ ಆಕಸ್ಮಿಕವಾಗಿ ಅವನ ಸಂಬಂಧಿಕರೊಬ್ಬರು ಅವನಿಗೆ ಓದಲೆಂದು ಕೆಲವು ಪುಸ್ತಕಗಳನ್ನು ತಂದುಕೊಟ್ಟರು. ಜೋರು ಹಸಿವೆಯಾದವನು ಅನ್ನವನ್ನು ಗಬಗಬನೆ ಮುಕ್ಕುವಂತೆ ಅದಾಗಲೇ ವಿಪರೀತ ಓದುವ ಹುಚ್ಚನ್ನು ಹಿಡಿಸಿಕೊಂಡಿದ್ದ ಯುವಕ ಆ ಎಲ್ಲ ಪುಸ್ತಕಗಳನ್ನು 2 ದಿನಗಳಲ್ಲಿ ಓದಿ ಮುಗಿಸಿದ. ಅಷ್ಟರಲ್ಲಾಗಲೇ ಅವನ ಮನಸ್ಸಿನಲ್ಲಿ ತಾನು ಅಧ್ಯಯನ ಮಾಡಬೇಕಾದ ವಿಷಯದ ಬಗ್ಗೆ ಒಂದು ನಿರ್ಧಾರ ಮೂಡಿತ್ತು. ತತ್ವಶಾಸ್ತ್ರದ ಬೃಹತ್ ಲೋಕದ ಬಾಗಿಲು ಅವನಿಗಾಗಿ ತೆರೆದಿತ್ತು. ಆ ಯುವಕ ಬೇರಾರೂ ಅಲ್ಲ, ಮುಂದೆ ಆದರ್ಶ ಶಿಕ್ಷಕರಾಗಿ, ಚಿಂತಕರಾಗಿ, ತತ್ವಜ್ಞಾನಿಗಳಾಗಿ, ದಾರ್ಶನಿಕರಾಗಿ, ಸಮಾಜ ಸೇವಕರಾಗಿ ಭಾರತದ ರಾಷ್ಟ್ರಪತಿಯಂತ ಉನ್ನತ ಸ್ಥಾನಕ್ಕೇರಿ 1954ರಲ್ಲಿ ಭಾರತ ರತ್ನದಂಥ ಅತ್ಯುನ್ನತ ಪ್ರಶಸ್ತಿ ಪಡೆದ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ತಮ್ಮ ಜನ್ಮದಿನವನ್ನು ತಮ್ಮ ಹೆಸರಿನಲ್ಲಿ ಆಚರಿಸದೆ ದೇಶದ ಭವಿಷ್ಯವನ್ನು ರೂಪಿಸುವ ಮಹತ್ ಕಾರ್ಯವನ್ನು ನಡೆಸಿಕೊಡುವ ಎಲ್ಲ ಶಿಕ್ಷಕರ ಹೆಸರಿನಲ್ಲಿ ಆಚರಿಸಬೇಕೆಂದು ನಿಸ್ವಾರ್ಥ ಬುದ್ಧಿಯಿಂದ ಘೋಷಿಸಿದ ಮಹಾನ್ ಚೇತನ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ತತ್ವಶಾಸ್ತ್ರದ ಕ್ಷೇತ್ರದಲ್ಲಿ ರಾಧಾಕೃಷ್ಣನ್ ಅವರ ಹಾಗೆ ಬಹುಮುಖಿ ಆಸಕ್ತಿಗಳನ್ನು ಹೊಂದಿದ್ದು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದವರು ಇಡೀ ಜಗತ್ತಿನಲ್ಲೇ ಬಹಳ ಅಪರೂಪ. ಅವರು ತಮ್ಮ ಅಸಾಧಾರಣ ಚೈತನ್ಯ, ಅಗಾಧ ಜ್ಞಾನ, ಅದ್ಭುತ ಜಾಣ್ಮೆ ಹಾಗೂ ಹಿತಕರವಾದ ಹಾಸ್ಯ ಪ್ರಜ್ಞೆಗಳ ಮೂಲಕ ಜನರ ಮನಸ್ಸಿನ ಮೇಲೆ ಅಚ್ಚಳಿಯದಂತಹ ಪ್ರಭಾವ ಬೀರಿದರು. ಅವರ ವ್ಯಕ್ತಿತ್ವಕ್ಕೆ ಯಾರೂ ಸುಲಭವಾಗಿ ಕಾಣಲಾರದಂತಹ ಆಯಾಮಗಳಿದ್ದವು. ಅದು ಪ್ರಖರವಾಗಿ ಹೊಳೆಯುವ ಬಹುಮುಖಗಳನ್ನು ಹೊಂದಿದ ಒಂದು ವಜ್ರದಂತಿತ್ತು. ಅವರು ಓರ್ವ ಶಿಕ್ಷಕ, ರಾಜಕಾರಣಿ, ವಾಗ್ಮಿ ಮತ್ತು ಆದರ್ಶವಾದಿಯಾಗಿ ಹಲವು ದಾರಿಗಳಲ್ಲಿ ಏಕಕಾಲದಲ್ಲಿ ಕ್ರಮಿಸಿ ಅಪ್ರತಿಮ ಸಾಧನೆಗಳನ್ನು ಮಾಡಿದರು. ಪೂರ್ವ ಪಶ್ಚಿಮ ನಡುವೆ ಸೇತುವೆಯಾಗಿ ನಿಂತ ಡಾಕ್ಟರ್ ರಾಧಾಕೃಷ್ಣನ್ ಅವರ ಕೊಡುಗೆಗಳು ಘನವಾದವು ಮಾತ್ರವಲ್ಲದೆ ಶಾಶ್ವತವಾಗಿರುವಂಥವು. ಸದಾ ಪೂರ್ವ ಪಶ್ಚಿಮಗಳ ನಡುವೆ ಪರ್ಯಟನೆ ನಡೆಸುತ್ತಾ ನಾಗರಿಕತೆಯ ಸಂರಚನೆಗೆ ಸೌಹಾರ್ದದ ಗೆಳೆಯನ್ನು ಅವರು ನೇಯ್ದುಕೊಟ್ಟರು. ಅವರ ತತ್ವಶಾಸ್ತ್ರವು ಸ್ಫೂರ್ತಿಯಲ್ಲಿ ಧಾರ್ಮಿಕವೂ, ಗುಣದಲ್ಲಿ ಮೌಲ್ಯಗಳ ಔನ್ನತ್ಯವುಳ್ಳದೂ ಆಗಿತ್ತು. ಧರ್ಮವು ಅವರ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡುವವನು ದೇವರಿಗೆ ಸೇರಿದವನು ಎಂಬ ಸದ್ವಾಕ್ಯವನ್ನು ಪ್ರತಿನಿಧಿಸುವ ಅರ್ಥವಾಗಿತ್ತು. ಮನುಷ್ಯ ಬಡವನೋ ದಡ್ಡನೋ ಆಗಿದ್ದರೆ ದೇವರು ಅವನನ್ನು ತಾತ್ಸಾರ ಮಾಡುತ್ತಾನೆ ಎಂದೇನೂ ಇಲ್ಲ. ನಾವು ಇತರರ ಬಗ್ಗೆ ಕರುಣೆಯನ್ನು ಹೊಂದಿದ್ದೇವೆಯೇ, ಪ್ರಾಮಾಣಿಕರಾಗಿದ್ದೇವೆಯೇ, ನಮ್ಮ ಒಳದನಿಗೆ ನಿಷ್ಠರಾಗಿದ್ದೇವೆಯೇ ಅನ್ನುವುದು ಮುಖ್ಯ ಎಂದು ಅವರು ಹೇಳುತ್ತಿದ್ದರು. ಬಾಳಿನ ಭರವಸೆ ಮತ್ತು ಪ್ರೀತಿಯ ಬಗ್ಗೆ ಅವರು ಹೇಳಿದ ಮಾತುಗಳಲ್ಲಿ ಹಿಂದೂ ಧರ್ಮದ ಸಾರ ಸತ್ವ ಅಡಗಿದೆ. ಮನುಷ್ಯನ ಬಾಳಿನಲ್ಲಿ ಆಶಾಭಾವನೆ ಹುಟ್ಟಿಸುವುದು ಮಿದುಳು ಮಾಡುವ ವಿಶ್ಲೇಷಣೆ, ವಿಮರ್ಶೆಗಳಲ್ಲ, ಬದಲಾಗಿ ಪ್ರೀತಿ ವಾತ್ಸಲ್ಯಗಳು ಮಾತ್ರ ಎಂದು ಅತ್ಯಂತ ಸರಳವಾಗಿ ಬೋಧಿಸಿದ ಮಹಾನ್ ದಾರ್ಶನಿಕ ಡಾಕ್ಟರ್ ರಾಧಾಕೃಷ್ಣನ್. ಅವರ ಬದುಕು, ಸಾಧನೆಗಳ ಒಂದು ಸ್ಥೂಲ ಪರಿಚಯವನ್ನು ಮಾಡುವುದು ಈ ಕಿರು ಪುಸ್ತಕದ ಉದ್ದೇಶ. ರಾಧಾಕೃಷ್ಣನ್ ಅವರು 1888ರ ಸೆಪ್ಟೆಂಬರ್ 5ರಂದು ಮದರಾಸಿಗೆ 5 ಮೈಲು ದೂರದಲ್ಲಿರುವ ತಿರುತ್ತಣಿ ಎಂಬಲ್ಲಿ ಒಂದು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದರು. ಅದು ಸಾವಿರಾರು ವರ್ಷಗಳಿಂದ ಹಿಂದೂಗಳ ಪಾಲಿಗೆ ಬಹಳ ಧಾರ್ಮಿಕ ಮಹತ್ವದ ಸ್ಥಳವೆಂದು ಹೆಸರುವಾಸಿಯಾಗಿತ್ತು. ರಾಧಾಕೃಷ್ಣನ್ ಅವರ ತಂದೆ ಓರ್ವ ಜಮೀನ್ದಾರರ ಕೈಕೆಳಗೆ ದುಡಿಯುವ ಒಬ್ಬ ಸಾಧಾರಣ ನೌಕರರಾಗಿದ್ದರು. ಮನೆಯ ಆರ್ಥಿಕ ಪರಿಸ್ಥಿತಿ ಏನೇನೂ ಚೆನ್ನಾಗಿರಲಿಲ್ಲ. ಆದರೆ ಮನೆಯವರು ಧರ್ಮ ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವವರಾಗಿದ್ದರು. ತಂದೆ ತಾಯಿಯರಿಬ್ಬರೂ ಪೂಜೆ ಪುನಸ್ಕಾರಗಳನ್ನು ಚಾಚು Sample complete. Ready to continue?